ವಸತಿ ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಜಮೀರ್ ಮಾತಿನಿಂದ ಚುನಾವಣೆಯಲ್ಲಿ ಸೋಲಾದ್ರೆ ಜಮೀರ್ ಮಂತ್ರಿ ಸ್ಥಾನಕ್ಕೂ ಕುತ್ತು ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ವಸತಿ ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಜಮೀರ್ ನಡವಳಿಕೆ ವಿರುದ್ಧ ಹೈಕಮಾಂಡ್ ಫುಲ್ ಗರಂ ಆಗಿದ್ದು, ಜಮೀರ್ ವಿರುದ್ಧ ಕೆಂಗಣ್ಣು ಬೀರಿದ ಕಾಂಗ್ರೆಸ್ ಕಲಿಗಳು. ಚುನಾವಣೆ ವೇಳೆ ಜಮೀರ್ ಹೇಳಿಕೆಯಿಂದ ಎಫೆಕ್ಟ್ ಆಗಿದೆ. ಜಮೀರ್ ಮಾತಿನಿಂದ ಚುನಾವಣೆ ಸೋತ್ರೆ ಸಂಕಷ್ಟ ಫಿಕ್ಸ್ ಎನ್ನಬಹುದು. ಡಿಸಿಎಂ ಡಿಕೆಶಿಯಿಂದಲೇ ಶಿಸ್ತು ಕ್ರಮದ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ಆಪ್ತರ ಬಳಿ ಹೇಳಿಕೊಂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಚನ್ನಪಟ್ಟಣದಲ್ಲಿ ಸೋತ್ರೆ ಜಮೀರ್ ತಲೆಗೆ ಕಟ್ಟಲು ನಿರ್ಧರಿಸಲಾಗಿದೆ. ಜಮೀರ್ ಮಾತಿನಿಂದ ಒಕ್ಕಲಿಗ ಸಮಾಜ ಅಸಮಾಧಾನಗೊಂಡಿದೆ. ಜಮೀರ್ ಮಾತಿನಿಂದ ಚನ್ನಪಟ್ಟಣದ ಒಕ್ಕಲಿಗರು ಮನಸ್ಸು ಬದಲಿಸಿರೋ ಸಾಧ್ಯತೆ ಇದೆ. ಒಂದು ವೇಳೆ ವ್ಯತಿರಿಕ್ತ ಫಲಿತಾಂಶ ಬಂದ್ರೆ ಜಮೀರ್ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆ ಇದೆ. ಮಂತ್ರಿ ಸ್ಥಾನದಿಂದ ಜಮೀರ್ಗೆ ಗೇಟ್ ಪಾಸ್ ನೀಡೋ ಬಗ್ಗೆಯೂ ಚರ್ಚೆ ನಡೀತಾ ಇದೆ. ಜಮೀರ್ ಬದಲಾಗಿ ಮತ್ತೊಬ್ಬ ಮುಸ್ಲಿಂ ನಾಯಕನಿಗೆ ಪಟ್ಟ ಸಿಗುವ ಸಾಧ್ಯತೆ ಇದೆ. ಮಂತ್ರಿ ಸ್ಥಾನದ ರೇಸ್ನಲ್ಲಿ ತನ್ವೀರ್ ಸೇಠ್ ಹಾಗೂ ಎನ್.ಎ. ಹ್ಯಾರಿಸ್ ಇದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ವಿರುದ್ಧ ಕರಿಯ ಎಂಬ ಅವಾಚ್ಯ ಪದಗಳಿಂದ ಮಾತನಾಡಿದ್ದಂತ ಜಮೀರ್ ಅಹ್ಮದ್ ಅವರಿಗೆ ಈಗ ಅವರ ಸ್ಥಾನಕ್ಕೆ ಕುತ್ತು ಬಂದಿದೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಜಮೀರ್ ಮಾತಿನಿಂದ ಒಂದು ವೇಳೆ ಬೈ ಎಲೆಕ್ಷನ್ ನಲ್ಲಿ ಸೋಲಾದ್ರೆ ಜಮೀರ್ ಮಂತ್ರಿ ಸ್ಥಾನಕ್ಕಂತೂ ಕುತ್ತು ಎದುರಾಗುವ ಸಾಧ್ಯತೆ ಇದೆ. ವಸತಿ ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಜಮೀರ್ ನಡವಳಿಕೆ ವಿರುದ್ಧ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಒಂದು ವೇಳೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಏನಾದರೂ ಸೋತ್ರೆ ಜಮೀರ್ಗಂತೂ ಕಾದಿದೆ. ಚುನಾವಣೆ ವೇಳೆ ಜಮೀರ್ ಹೇಳಿಕೆಯಿಂದ ಎಫೆಕ್ಟ್ ಆದ್ರೆ, ಜಮೀರ್ ಮಾತಿನಿಂದ ಒಂದು ವೇಳೆ ಚುನಾವಣೆ ಸೋತಿದ್ದೇ ಆದಲ್ಲಿ ಜಮೀರ್ ಸ್ಥಾನಕ್ಕೆ ಕುತ್ತು ಎದುರಾಗುವ ಸಾಧ್ಯತೆ ಇದೆ. ಡಿಸಿಎಂ ಡಿಕೆಶಿಯಿಂದಲೇ ಶಿಸ್ತು ಕ್ರಮದ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ಜಮೀರ್ ಮಾತಿನಿಂದ ಸಾಕಷ್ಟು ಚನ್ನಪಟ್ಟಣದಲ್ಲಿ ಎಫೆಕ್ಟ್ ಬಿದ್ದಿದೆ. ಆಪ್ತರ ಬಳಿ ಹೇಳಿಕೊಂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಚನ್ನಪಟ್ಟಣದಲ್ಲಿ ಸೋತ್ರೆ ಜಮೀರ್ ತಲೆಗೆ ಕಟ್ಟಲು ನಿರ್ಧರಿಸಲಾಗಿದೆ. ಚನ್ನಪಟ್ಟಣದ ಒಕ್ಕಲಿಗ ಸಮಾಜ ಅಸಮಾಧಾನಗೊಂಡಿದೆ. ಜಮೀರ್ ಮಾತಿನಿಂದ ಒಕ್ಕಲಿಗರು ಮನಸ್ಸು ಬದಲಾಯಿಸುವ ಸಾಧ್ಯತೆ ಇದೆ. ಒಂದು ವೇಳೆ ವ್ಯತಿರಿಕ್ತ ಫಲಿತಾಂಶ ಬಂದ್ರೆ ಜಮೀರ್ ಸ್ಥಾನಕ್ಕಂತೂ ಕುತ್ತು ಫಿಕ್ಸ್. ಮಂತ್ರಿ ಸ್ಥಾನದಿಂದ ಜಮೀರ್ಗೆ ಗೇಟ್ ಪಾಸ್ ನೀಡ್ತಾರೆ. ನಂತರ ಜಮೀರ್ ಬದಲಾಗಿ ಮತ್ತೊಬ್ಬ ಮುಸ್ಲಿಂ ನಾಯಕನಿಗೆ ಪಟ್ಟ ಸಿಗುವ ಸಾಧ್ಯತೆ ಇದೆ. ಈ ಒಂದು ರೇಸ್ನಲ್ಲಿ ತನ್ವೀರ್ ಸೇಠ್ ಹಾಗೂ ಎನ್.ಎ. ಹ್ಯಾರಿಸ್ ಇದ್ದಾರೆ. ಮಂತ್ರಿ ಸ್ಥಾನದ ರೇಸ್ನಲ್ಲಿ ತನ್ವೀರ್ ಸೇಠ್ ಹಾಗೂ ಎನ್.ಎ. ಹ್ಯಾರಿಸ್ ಇದ್ದಾರೆ. ಜಮೀರ್ ಬದಲಾಗಿ ಮತ್ತೊಬ್ಬ ಮುಸ್ಲಿಂ ನಾಯಕನಿಗೆ ಪಟ್ಟ ಸಿಗೋದಂತೂ ಗ್ಯಾರಂಟಿ.